ಮಾಘಪುರಾಣ ಅಧ್ಯಾಯ 22 22ನೇ ದಿನದ ಪಾರಾಯಣ. ದತ್ತಾತ್ರೇಯನಿಂದ ಕಾರ್ತವೀರ್ಯಾರ್ಜುನನಿಗೆ ಉಪದೇಶ. ದತ್ತಾತ್ರೇಯನು ಬ್ರಹ್ಮ, ವಿಷ್ಣು, ಮಹೇಶ್ವರರ ಅಂಶದಿಂದ ಜನಿಸಿದವನು. ಆತ ಕೂಡ ಲೋಕ ಕಲ್ಯಾಣಕ್ಕಾಗಿ ಘನ ಕಾರ್ಯಗಳನ್ನು ಮಾಡಿರುವನು. ತ್ರಿಮೂರ್ತಿಗಳು ದತ್ತಾತ್ರೇಯ ರೂಪದಲ್ಲಿ ಜನಿಸಿದ್ದಾರೆ. ದತ್ತಾತ್ರೇಯನ ಕಾಲದಲ್ಲಿ ಕಾರ್ತವೀರ್ಯಾರ್ಜುನನೆಂಬ ಕ್ಷತ್ರಿಯ ವೀರನು ಮಾಹಿಷ್ಮತಿ ಎಂಬ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯವಾಳುತ್ತಿದ್ದನು. ಆತನಿಗೆ ಗುರುವರಿಯರು ದತ್ತಾತ್ರೇಯರು. ಒಂದು ದಿನ ಕಾರ್ತವೀರ್ಯಾರ್ಜುನನು ದತ್ತಾತ್ರೇಯರ ಆಶ್ರಮಕ್ಕೆ ಹೋಗಿ ಭಕ್ತಿ ಭಾವಗಳಿಂದ ನಮಸ್ಕಾರ ಮಾಡಿ, ಗುರುಗಳೇ, ನಿಮ್ಮ ಅನುಗ್ರಹದಿಂದ ಅನೇಕ ವಿಷಯಗಳನ್ನು ತಿಳಿದುಕೊಂಡೆನು. ಆದರೆ ಮಾಘ ಮಾಸದ ಮಹಿಮೆಯನ್ನು ಕೇಳಿರಲಿಲ್ಲ. ಮಾಘ ಮಾಸದ ವಿಶಿಷ್ಟತೆಯ ಕುರಿತು ಹಾಗೂ ಮಾಘ ಮಾಸದ ಫಲವನ್ನು ಕುರಿತು ನನಗೆ ವಿವರಿಸಬೇಕಾಗಿ ಕೋರುತ್ತಿದ್ದೇನೆ ಎಂದು ದತ್ತಾತ್ರೇಯನನ್ನು ಕೋರಿದನು. ದತ್ತಾತ್ರೇಯನು ಕಾರ್ತವೀರ್ಯಾರ್ಜುನನ ಕೋರಿಕೆಯನ್ನು ಮನ್ನಿಸಿ ಈ ವಿಧವಾಗಿ ವಿವರಿಸತೊಡಗಿದನು. ಎಲೆ ಭೂಪಾಲನೆ, ಭರತಖಂಡದಲ್ಲಿರುವ ಪುಣ್ಯ ನದಿಗಳಿಗೆ ಸಮಾನವಾದ ನದಿಗಳು ಪ್ರಪಂಚದಲ್ಲಿ ಬೇರೆಲ್ಲೂ ಇಲ್ಲ. ಈ ನದಿಗಳಲ್ಲಿ ಮುಖ್ಯವಾದದ್ದು 12. ಅದರಿಂದಲೇ ಇವುಗಳಿಗೆ ಪುಷ್ಕರ ಪ್ರವೇಶ ಉಂಟಾಗಿದೆ. ಬೃಹಸ್ಪತಿಯ ಒಂದೊಂದು ಸಂವತ್ಸರವು ಒಂದೊಂದು ರಾಶಿಯಲ್ಲಿರುವಾಗ ಆಯಾ ನದಿಗಳಿಗೆ ಪುಷ್ಕರ ಪ್ರಾರಂಭವಾಗುತ್ತದೆ. ಆದ್ದರಿಂದ ಅಂತಹ ನದಿಗಳಲ್ಲಿ ಸ್ನಾನ ಮಾಡಿ ದಾನ ಧರ್ಮಗಳನ್ನು ಆಚರಿಸಿದರೆ ಅದರಿಂದ ಉಂಟಾಗುವ ಫಲ ವರ್ಣಿಸುವುದಕ್ಕೆ ನನ್ನಿಂದಲೂ ಕೂಡ ಸಾಧ್ಯವಿಲ್ಲ. ಅದರಲ್ಲೂ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿದರೆ ಉನ್ನತ ಫಲಗಳು ಉಂಟಾಗುವುದೇ ಅಲ್ಲದೆ ಜನ್ಮರಾಹಿತ್ಯ ಉಂಟಾಗುತ್ತದೆ. ಆದ್ದರಿಂದ ಯಾವ ಮಾನವನಾದರೂ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿದರೆ ಉನ್ನತ ಫಲಗಳು ಉಂಟಾಗುವುದೇ ಅಲ್ಲದೆ ಜನ್ಮರಾಹಿತ್ಯ ಉಂಟಾಗುತ್ತದೆ. ಯಾವ ಮಾನವನಾದರೂ ಮಾಘ ಮಾಸದಲ್ಲಿ ನದಿ ಸ್ನಾನವನ್ನು ಖಂಡಿತವಾಗಲೂ ಮಾಡಲೇಬೇಕು. ಹಾಗೆ ಮಾಡದಿದ್ದರೆ ಆ ಮನುಷ್ಯನು ಜನ್ಮ ಜನ್ಮಗಳಲ್ಲೂ ತಾನು ಗಳಿಸಿಕೊಂಡ ಪಾಪ ಫಲವನ್ನು ಅನುಭವಿಸಿದೇ ತಪ್ಪಿದ್ದಲ್ಲ. ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಮಾಘ ಸ್ನಾನ ಮಾಡಿ ಒಬ್ಬ ಸದಾ ಬ್ರಾಹ್ಮಣನಿಗೆ ದಾನ ಧರ್ಮಗಳನ್ನು ಮಾಡಿದರೆ ಪಂಚ ಮಹಾಪಾತಕಗಳನ್ನು ಮಾಡಿದವನಾದರೂ ಮುಕ್ತಿಯನ್ನು ಹೊಂದಬಲ್ಲ ಎಂದು ದತ್ತಾತ್ರೇಯನು ಕಾರ್ತವೀರ್ಯಾರ್ಜುನನಿಗೆ ವಿವರಿಸಿ ಮತ್ತೆ ಇನ್ನೂ ಈ ರೀತಿಯಾಗಿ ಹೇಳತೊಡಗಿದನು. ಪೂರ್ವಕಾಲದಲ್ಲಿ ಗಂಗಾ ನದಿ ತೀರದ ಉತ್ತರ ಭಾಗದಲ್ಲಿ ಭಾಗ್ಯಪುರವೆಂಬ ಪಟ್ಟಣವಿರುವುದು. ಅಲ್ಲಿ ವಾಸ ಮಾಡುವ ಜನರು ಕುಬೇರರಂತಿದ್ದಾರೆ. ಆ ನಗರದಲ್ಲಿ ಹೇಮಾಂಬರನೆಂಬ ಶ್ರೀಮಂತನಿದ್ದಾನೆ. ಆತನು ಬಂಗಾರದ ಒಡವೆಗಳು ನಾಣ್ಯಗಳು ರಾಶಿಗಟ್ಟಲೆ ಉಳ್ಳವನು. ಕೆಲಕಾಲ ನಂತರ ಹೇಮಾಂಬರನು ಸತ್ತು ಹೋದನು. ತಂದೆ ಮರಣಿಸಿದ ನಂತರ ಆತನ ಮಕ್ಕಳಿಬ್ಬರು ತಂದೆಯ ಆಸ್ತಿಯನ್ನು ಭಾಗ ಮಾಡಿ ಹಂಚಿಕೊಂಡರು. ಇಷ್ಟ ಬಂದಂತೆ ಹಾಳು ಮಾಡುತ್ತಿದ್ದರು. ಇಬ್ಬರು ವೇಶ್ಯರನ್ನು ಕೂಡಿ ಕುಲಭ್ರಷ್ಟರಾದರು. ಒಂದು ದಿನ ಹಿರಿಯ ಮಗ ದೈವವಶದಿಂದ ಕಾಡಿನಲ್ಲಿ ದೊಡ್ಡ ಹುಲಿಯ ಬಾಯಿಗೆ ಸಿಕ್ಕಿ ಮರಣಿಸಿದನು. ಕಿರಿಯ ಮಗ ವೇಶ್ಯೆಯ ಜೊತೆ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದಾಗ ಕರ್ಮವಶಾತ್ ಹಾವು ಕಡಿತದಿಂದ ನೊರೆ ಕಕ್ಕುತ್ತಾ ಮರಣಿಸಿದನು. ಆ ರೀತಿಯಾಗಿ ಹೇಮಾಂಬರನ ಮಕ್ಕಳಿಬ್ಬರು ಮರಣಿಸಿದರು. ಯಮದೂತರು ಬಂದು ಅವರಿಬ್ಬರನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋದರು. ಚಿತ್ರಗುಪ್ತನು ಅವರ ಪಟ್ಟಿಯನ್ನು ನೋಡಿ ಹಿರಿಯನನ್ನು ನರಕಕ್ಕೆ, ಕಿರಿಯನನ್ನು ಸ್ವರ್ಗಕ್ಕೆ ಕಳುಹಿಸಲು ಹೇಳಿದನು. ಆಗ ಕಿರಿಯನು ಚಿತ್ರಗುಪ್ತನೊಂದಿಗೆ, ಅಯ್ಯ, ನಾವಿಬ್ಬರು ಒಂದೇ ತಂದೆಯ ಮಕ್ಕಳು, ಇಬ್ಬರು ಒಂದೇ ರೀತಿಯಾಗಿ ಪಾಪಗಳನ್ನು ಮಾಡಿದ್ದೇವೆ. ಆದರೂ ಆತನಿಗೆ ನರಕ, ನನಗೆ ಸ್ವರ್ಗ ಹೇಗೆ ಪ್ರಾಪ್ತವಾಯಿತೆಂದು ಕೇಳಿದನು. ಆ ಮಾತಿಗೆ ಚಿತ್ರಗುಪ್ತನು, ಎಲೆ ವೈಶ್ಯಪುತ್ರ, ನೀನು ನಿನ್ನ ವೇಶ್ಯೆಯನ್ನು ಭೇಟಿ ಮಾಡಲು ಪ್ರತಿದಿನವೂ ಆಕೆಯ ಜೊತೆಗೂಡಿ ಗಂಗಾ ನದಿಯನ್ನು ದಾಟಿ ಆಚೆಯ ದಡದಲ್ಲಿ ನಿನ್ನ ಗೆಳೆಯನ ಮನೆಗೆ ಹೋಗಿ ಬರುತ್ತಿದ್ದೆ. ಹಾಗೆಯೇ ಮಾಘ ಮಾಸದಲ್ಲಿಯೂ ಕೂಡ ನದಿಯನ್ನು ದಾಟುತ್ತಿದ್ದಾಗ ಅಲೆಯ ಹನಿಗಳು ನಿನ್ನ ತಲೆಯ ಮೇಲೆ ಬಿದ್ದವು. ನೀನು ಪವಿತ್ರನಾದೆ. ಮತ್ತೊಂದು ವಿಷಯವೇನೆಂದರೆ, ನಿನ್ನ ಸ್ನೇಹಿತ ಬ್ರಾಹ್ಮಣ ಪ್ರತಿನಿತ್ಯ ಬ್ರಾಹ್ಮಣ ದರ್ಶನ ಮಾಡಿದರೆ ಗೋಹತ್ಯಾದಿ ಮಹಾಪಾತಕವು ಕೂಡ ನಶಿಸುತ್ತದೆ. ಆದ್ದರಿಂದ ವಿಪ್ರನನ್ನು ನೋಡಿದ್ದರಿಂದ ನಿನಗೆ ಉತ್ತಮ ಫಲವೇ ಉಂಟಾಗಿದೆ. ಅದೂ ಅಲ್ಲದೆ ಆ ಬ್ರಾಹ್ಮಣನು ಜಪಿಸುವ ಗಾಯತ್ರಿ ಮಂತ್ರವನ್ನು ಕೂಡ ನೀನು ಕೇಳಿರುವೆ. ಗಂಗಾ ನದಿಯ ನೀರು ನಿನ್ನ ಶಿರದ ಮೇಲೆ ಬಿದ್ದು ನಿನ್ನ ಪಾಪಗಳು ನಶಿಸಿದ್ದರಿಂದ ಸ್ವರ್ಗಕ್ಕೆ ಕಳುಹಿಸುತ್ತಿದ್ದೇನೆ ಎಂದು ಚಿತ್ರಗುಪ್ತನು ವಿವರಿಸಿದನು. ಆಹಾ, ಏನು ಭಾಗ್ಯ ನನ್ನದು! ಗಂಗಾ ಜಲವು ನನ್ನ ಮೇಲೆ ಬಿದ್ದ ಮಾತ್ರಕ್ಕೆ ನನಗಿಂತ ಮೋಕ್ಷ ಉಂಟಾಯಿತೆ ಎಂದು ವೈಶ್ಯಪುತ್ರನು ಸಂತೋಷಗೊಂಡು ದೇವದೂತರೊಂದಿಗೆ ಸ್ವರ್ಗಲೋಕಕ್ಕೆ ಹೊರಟು ಹೋದನು. ಇಲ್ಲಿಗೆ 22ನೇ ಅಧ್ಯಾಯ ಸಮಾಪ್ತವು.